ವಣಕಂ. ಈಗ ಸಂಜೆ ಒಬ್ರು ಬ್ಯಾಂಗ್ಳೂರಿಂದ ನನ್ನ ಅಭಿಮಾನಿ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು. ಗುರುಗಳೇ, ಧ್ಯಾನ ಮಾಡಬೇಕಾದ್ರೆ ಏಕಾಗ್ರತೆ ತಪ್ಪತ್ತೆ. ಎರಡು ಹುಬ್ಬುಗಳ ಮಧ್ಯದಲ್ಲಿ ನಾನು ನನ್ನ ಏಕಾಗ್ರತೆಯನ್ನು ಇಟ್ಟು ನಾನು ಧ್ಯಾನ ಮಾಡ್ತೀನಿ. ಬೆಳಗ್ಗೆ ಧ್ಯಾನ ಮತ್ತೆ ಜಪ, ಮತ್ತೆ ಸಂಜೆ ಧ್ಯಾನ ಮತ್ತೆ ಜಪ. ಧ್ಯಾನ ಜಪಗಳನ್ನ ಜೊತೆ ಮಾಡಬಹುದಾ? ಧ್ಯಾನವು ಜಪವು ಎರಡು ಒಂದೇನಾ? ಧ್ಯಾನ ಜಪಗಳ ಧಾರಣೆಯ ವ್ಯತ್ಯಾಸಗಳೇನು? ಅದ್ಭುತವಾದ ಪ್ರಶ್ನೆ. ಬಿಡಿಬಿಡಿಯಾಗಿ ನಾನು ವಿಡಿಯೋಗಳು ಹಾಕಿದ್ದೀನಿ, ಆದರೆ ಒಟ್ಟಿಗೆ ಅವರು ಸೇರಿಸಿ ಕೇಳಿದ್ದಾರೆ. ಆದರೂ ಪರವಾಗಿಲ್ಲ, ನಾನು ಉತ್ತರ ಕೊಡೋಕ್ಕೆ ಈ ವಿಡಿಯೋ ನಿಮಗೆ ಕೊಡ್ತಾ ಇದ್ದೀನಿ. ಧ್ಯಾನದ ಬಗ್ಗೆ ಸುಮಾರು ವಿಡಿಯೋಗಳಲ್ಲಿ ವಿಶ್ಲೇಷಣೆ ಮಾಡಿದ್ದೀನಿ. ಹಂಗಂದ್ರೆ ದೇಹ, ಮನಸ್ಸು, ಆತ್ಮ ಇವುಗಳನ್ನ ಒಕ್ಕೂಡಿಸೋದೇ ಧ್ಯಾನ. ಧ್ಯಾನದಲ್ಲಿ ಧಾರಣೆ ಮಾಡಲೇಬೇಕು. ಧಾರಣೆ ಇದ್ರೆ ಮಾತ್ರ ಧ್ಯಾನ ಮಾಡಕ್ಕೆ ಸಾಧ್ಯ. ಆ ಧಾರಣೆ ಮಾಡ್ತಾ ಇದ್ರೇನೆ ಧ್ಯಾನ ಆಗೋಗುತ್ತೆ. ಧ್ಯಾನವೇ ಬೇರೆ, ಧಾರಣೆನೇ ಬೇರೆ. ಧಾರಣೆ ಅಂತ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಅನ್ನ ತಲುಪೋದಕ್ಕೆ ಬೇಕಾಗಿರೋ ಒಂದು ಏಣಿ. ಆ ಧಾರಣೆ ಅನ್ನೋ ಏಣಿನ ಹಿಡ್ಕೊಂಡು ನೀವು ಮೆಟ್ಲತ್ಕೊಂಡು ಮೇಲೆ ಹೋದಾಗ ನಿಮಗೆ ಧ್ಯಾನದ ಜಾಗ ಸಿಗತ್ತೆ. ಅಲ್ಲಿ ನೀವು ಧ್ಯಾನ ಮಾಡಬಹುದು. ಧಾರಣೆ ಧ್ಯಾನ ಅಲ್ಲ. ಧಾರಣೆ ಧ್ಯಾನ ಮಾಡೋದಕ್ಕೆ ಬೇಕಾಗಿರೋ ಒಂದು ಬೇಸು. ಧಾರಣೆ ಏನು ಬೇಕಾಗೂ ಇರಬಹುದು. ಏನನ್ನ ಬೇಕಾದ್ರೂ ಧ್ಯಾನ ಮಾಡಬಹುದು. ಧಾರಣೆ ಮಾಡಬಹುದು. ನೀವು ಧಾರಣೆಯನ್ನ ಧ್ಯಾನಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಸುಮಾರು ಸತಿ ಹೇಳಿದ್ದೀನಿ ನಿಮಗೆ, ಈ ಯೋಚನೆಗಳು ಬರೋದಕ್ಕೆ ಮೂಲ ಕಾರಣ ಯೋಚನೆಗಳನ್ನ ಬರಬಾರದು ಅಂತ ನೀವು ನೆನೆಸಬೇಡಿ. ಯೋಚನೆಗಳು ಬಂದ್ರೆ ಒಳ್ಳೆಯದು. ಯಾಕೆಂತಂದ್ರೆ ನಿಮ್ಮ ಪೂರ್ವ ಜನ್ಮದ ಪಾಪ ಕರ್ಮ ಪುಣ್ಯಗಳನ್ನ ನೀವು ಏನ್ ಮಾಡಿರ್ತೀರಿ, ಅದು ಸಾಫ್ಟ್ವೇರ್ ಆಗಿ ಏನು ಭಗವಂತ ಈ ಸಬ್ಕಾನ್ಶಿಯಸ್ ಬಲಭಾಗದ ಮೆದುಳಲ್ಲಿ ಹಾಕಿರ್ತಾರೆ, ಅದು ಕುಣಿತಾನೇ ಇರುತ್ತೆ. ಥಾಟ್ಸ್ಗಳಾಗಿ ಹೊರಗಡೆ ಬರ್ತಾನೆ ಇರುತ್ತೆ. ಅದು ಬಂದು 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 ಕೊನೆಗೆ ಸುಸ್ತಾಗಿ ಆ ಕರ್ಮದ ಆ ಪ್ರಜ್ಞೆನೆ ನಿಂತೋಗಿ ಕೊನೆಗೆ ಥಾಟ್ಸ್ ಪೂರ್ಣವಾಗಿ ನಿಂತೋಗುತ್ತೆ. ಮನಸ್ಸಲ್ಲಿ ಬರುವ ಥಾಟ್ಸ್ ಅನ್ನ ನಿಲ್ಲಿಸಬೇಕು ಅಂತ ಯಾವ ಕಾರಣದಿಂದ ನಿಲ್ಲಿಸಬೇಡಿ. ಥಾಟ್ಸ್ ಅನ್ನ ನೀವು ನೋಡಬೇಕು. ಸುಮಾರು ವಿಡಿಯೋಗಳಲ್ಲಿ ಹಾಕಿದೀವಿ. ಥಾಟ್ಸ್ ಜೊತೆಗೆ ಹೋಗಬಾರ್ದು, ಥಾಟ್ಸ್ ಅನ್ನ ಕಂಟ್ರೋಲ್ ಮಾಡಬಾರ್ದು, ಥಾಟ್ಸ್ ಅನ್ನ ಹಾಳು ಮಾಡಬಾರ್ದು. ಸೊ ಇದನ್ನು ನೀವು ಯಾವಾಗ ಕಲಿತೀರಾ, ಆಟೋಮೆಟಿಕ್ ಆಗಿ ಥಾಟ್ಸೇ ಒಂದು ಧಾರಣೆ. ಥಾಟ್ಸ್ ಅನ್ನ ನೋಡೋದೇ ಒಂದು ಧಾರಣೆ. ಹೇಗೆ ಆ ಕ್ಯಾಂಡಲ್ ತ್ರಾಟಕದಲ್ಲಿ ಆ ಮೋಂಬತ್ತಿಯಲ್ಲಿರೋ ಜ್ಯೋತಿಯನ್ನ ನೋಡಿ ನಾವು ಧಾರಣೆ ಮಾಡ್ತೀವಿ, ಹಾಗೆ ಇಲ್ಲಿ ನಿಮ್ಮ ಮನಸ್ಸಲ್ಲಿರೋ ಆ ಯೋಚನೆಗಳು ಏನ್ ಬರುತ್ತೆ ಅದೇ ನಿಮ್ಮ ಧಾರಣೆಗೆ ಮೂಲ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ನೀವು ಅದನ್ನ ನೋಡ್ತಾ ಇರ್ಬೇಕಷ್ಟೇನೆ. ಆದ್ರೆ ಥಾಟ್ಸ್ಗಳು ಬೇರೆ ಬೇರೆ ಬರ್ತಾ ಇರುತ್ತೆ. ಈ ಜ್ಯೋತಿ ಆದ್ರೆ ಒಂದೇ ಇರುತ್ತೆ, ಥಾಟ್ಸ್ ಸ್ವಲ್ಪ ಹೊತ್ತಿರುತ್ತೆ, ಹೊಟ್ಟೋಗುತ್ತೆ. ತಿರುಗಿ ಇನ್ನೊಂದು ಥಾಟ್ಸ್ ಬರುತ್ತೆ, ಹೊಟ್ಟೋಗುತ್ತೆ. ಸೊ ಇದೆಲ್ಲನೂ ನಿಮಗೆ ತುಂಬಾನೇ ಯೋಚನೆ ಆಯ್ತು, ಮಾಡೋದು ತೊಂದರೆ ಆಯ್ತು ಅಂತಂದ್ರೆ ಜಪ ಮಾಡೋದು ತುಂಬಾ 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 ಉತ್ತಮ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಸಂತರು, ಸನ್ಯಾಸಿಗಳು, ಸಿದ್ಧರುಗಳು ಬರೀ ಜಪಮಾಲೆಯನ್ನು ಇಟ್ಕೊಂಡು ಜಪ ಮಾಡಿ ಮುಕ್ತಿಯನ್ನ ಪಡ್ಕೊಂಡಿದ್ದಾರೆ, ಸಮಾಧಿ ಸ್ಥಿತಿಗೆ ಹೋಗಿದ್ದಾರೆ. ಸೊ ನೀವು ಜಪಮಾಲೆಯನ್ನು ಇಟ್ಕೊಂಡು ಮಾಡೋದು ತುಂಬಾ ಮಾಡರ್ನೈಸೇಷನ್ ಇಲ್ಲ, ತುಂಬಾ ಹಳೆಯ ಕಾಲದ ಪದ್ಧತಿ ಅಂತ ಅದನ್ನ ತುಂಬಾ ಕೇವಲವಾಗಿ ನೋಡಬೇಡಿ. ಯಾವಾಗ ನಿಮಗೆ ಯೋಚನೆಗಳು ಬರುತ್ತೆ, ನಿಮ್ಮಲ್ಲಿ ಯೋಚನೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ದಯವಿಟ್ಟು 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 ಜಪಮಾಲೆ ತಗೊಂಡು, ಅದು ರುದ್ರಾಕ್ಷಿ ಮಾಲೆ ಇರಬಹುದು, ಕ್ರಿಸ್ಟಲ್ ಮಾಲೆ ಇರಬಹುದು, ಅಥವಾ ತುಳಸಿ ಮಾಲೆ ಇರಬಹುದು, ಯಾವ್ದಾದ್ರು ಒಂದು ಮಾಲೆನ ಇಟ್ಕೊಂಡು ಒಂದು ಮೂಲ ಮಂತ್ರ, ನಿಮ್ಮ ದೀಕ್ಷೆ ಮಂತ್ರ, ಮೂಲ ಮಂತ್ರ ಏನ್ ಕೊಟ್ಟಿರ್ತಾರೆ ಆ ಮಂತ್ರವನ್ನ ಜಪಿಸ್ತಾ ಇದ್ರಿ ಅಂತಂದ್ರೆ ಆ ಥಾಟ್ಸ್ಗಳು ಬರೋ ಥಾಟ್ಸು ಅದೊಂದು ಕಡೆ ನಡೀತಾ ಇರುತ್ತೆ ಡ್ರಾಮಾ ತರ. ನಿಮ್ಮ ಮನಸ್ಸು ಈ ಮಂತ್ರದಲ್ಲಿ ಐಕ್ಯವಾಗಿರುತ್ತೆ, ಮತ್ತೆ ಮಣಿಯನ್ನ ತಳ್ಳೋದಲ್ಲಿ ಐಕ್ಯ ಆಗಿರುತ್ತೆ. ಸ್ವಲ್ಪ ಸಮಯದಲ್ಲಿ ನೀವು ಯಾವಾಗ ಮಂತ್ರವನ್ನ ಕಾನ್ಸಂಟ್ರೇಟ್ ಮಾಡ್ತಿರ್ತೀರಿ, ಯಾವಾಗ ಕೇರ್ ಮಾಡೋದಿಲ್ಲ ಈ ಥಾಟ್ಸ್ಗಳನ್ನ, ಈ ಥಾಟ್ಸ್ ತಾನಾಗೆ ಅದು ಕರ್ಗೋಗತ್ತೆ. ಒಂದು ಸಮಯ ಬರುತ್ತೆ ನಿಮಗೆ ಈ ಜಪಮಾಲೆ ತಿರುಗಿಸೋದು ನಿಮ್ ಕೈಯಲ್ಲಿ ಆಗೋದಿಲ್ಲ, ನಿಂತೋಗುತ್ತೆ. ಮಂತ್ರ ಹೇಳೋದು ನಿಂತೋಗುತ್ತೆ. ಪೂರ್ಣವಾದ ಧ್ಯಾನ ಸ್ಥಿತಿಗೆ ಹೋಗಿದ್ದ ಅರ್ಥ ಅದು. ಸೊ ಅದರಿಂದ ಈ
ಜಪಮಾಲೆ ಜಪಿಸೋದು ಮತ್ತೆ ಧ್ಯಾನ ಮಾಡೋದು ಎರಡನ್ನೂ ಮಿಕ್ಸ್ ಮಾಡಬೇಡಿ. ಯಾವ್ದಾದ್ರು ಒಂದನ್ನು ಮಾಡಿ. ಒಂದಾ ಜಪಮಾಲೆಯಿಂದ ಧ್ಯಾನದ ಸ್ಥಿತಿಗೆ ಹೋಗಿ, ಅಥವಾ ಮಂತ್ರಗಳನ್ನ ಹೇಳ್ಕೊಂಡು ಏನಾದ್ರು ಮಾಡಿಕೊಂಡು ಯಾವ್ದಾದ್ರು ನಿಮ್ಮ ಗುರುಗಳು ಏನ್ ಹೇಳ್ಕೊಟ್ಟಿದ್ದಾರೆ ಆ ಧ್ಯಾನವನ್ನು ಮಾಡಿಕೊಂಡು ನೀವು ಆ ಸಮಾಧಿ ಸ್ಥಿತಿಗೆ ಹೋಗ್ಬೋದು. ಸೊ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ನಮಸ್ಕಾರ. ಈ ಜಪನ್ನು ಧ್ಯಾನವನ್ನು ಜೊತೆ ಮಾಡಬೇಡಿ. ಥಾಟ್ಸ್ಗಳು ಬರ್ತಾ ಇದೆ ಅಂತಂದ್ರೆ ನೀವು ಸಾಧಾರಣ ಧಾರಣೆ ಮಾಡಿ ಧ್ಯಾನ ಮಾಡೋದಕ್ಕಿಂತ ನೀವು ಈ ಜಪಮಾಲೆ ಇಟ್ಕೊಂಡು ಧ್ಯಾನ ಮಾಡೋದೇ ಉತ್ತಮ. ನಮಸ್ಕಾರ.